ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ. ನಾವು ಬೆಳಿಗ್ಗೆನೆ ನಮ್ಮ ಟ್ರೇಡಿಂಗ್ ಅನ್ನ ಮುಗಿಸಿದೀವಿ. ಯಾಕೆ ಅಂತ ಹೇಳಿದ್ರೆ ಬೆಳಿಗ್ಗೆ ಲೈವ್ ಕ್ಲಾಸ್ ಇತ್ತು. ಸೊ ಲೈವ್ ಕ್ಲಾಸ್ ಆಲ್ ಇನ್ ಸ್ಟೂಡೆಂಟ್ ಒಟ್ಟಿಗೆ ಲೈವ್ ಕ್ಲಾಸ್ ಇರೋದ್ರಿಂದ ಆಲ್ ಇನ್ ಒನ್ ಸ್ಟೂಡೆಂಟ್ ಒಟ್ಟಿಗೆ ನಾವು ಕ್ಲೀನ್ ಆಗಿ ಬೆಳಿಗ್ಗೆನೆ ನಮ್ಮ ಟ್ರೇಡ್ ಎಲ್ಲ ಮುಗಿಸಿ ಮಧ್ಯಾಹ್ನ ನಂತರ ಸುಮ್ಮನೆ ಕೂತಿತ್ತು. ಮಧ್ಯಾಹ್ನ ಮೇಲೆ ಮಾರ್ಕೆಟ್ ಎಲ್ಲೂ ಹೋಗ್ಲಿಲ್ಲ. ಇಟ್ ವಾಸ್ ಇನ್ ಎ ಸೈಡ್ ವೇಸ್. ಸೊ ನಮ್ಗೆ ಬೆಳಿಗ್ಗೆನೆ ಎಲ್ಲ ಆಗಿದೆ. ಸೊ ಅದೇ ಖುಷಿಯಲ್ಲಿ ನೋಡಿ ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿ ಬರ್ದು ಹಾಕಿದ್ದಾರೆ 60 ಪಾಯಿಂಟ್ಸ್ ಕ್ಯಾಪ್ಚರ್ಡ್, 90 ಪಾಯಿಂಟ್ಸ್ ಕ್ಯಾಪ್ಚರ್ಡ್ ಅಂತೆಲ್ಲ. ಸೊ ತುಂಬಾ ಖುಷಿ ಆಯ್ತು. ಯಾಕೆ ಅಂತ ಹೇಳಿದ್ರೆ ಬೆಳಿಗ್ಗೆನೆ ಟ್ರೇಡ್ ಸಿಕ್ತಲ್ಲ, ಅದೇ ಒಂದು ಮೈಂಡ್ ಸೆಟ್ ಆರಾಮಾಗುತ್ತೆ. ಮತ್ತೆ ತಿರ್ಗಾ ಮಾಡೋದಕ್ಕೆ ನಾವು ಹೋಗ್ಲಿಲ್ಲ. ಸೊ ಕೋರ್ಸ್ ಅಲ್ಲಿ ನೀವು ಏನ್ ಕಲಿತಿರೋ ಬಿಡ್ತಿರೋ, ಬಟ್ ಯೂಟ್ಯೂಬ್ ಅಲ್ಲಿ ನಿಮ್ಗೆ ನಾ ಹೇಳ್ಕೊಡ್ತಿರುವಂತ ಮೆಥಡಾಲಜಿ ನೀವು ವರ್ಕ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಇನ್ಕಮ್ ಮಾಡಕ್ಕೆ ಆಗತ್ತೆ. ಸೊ ಇಲ್ಲೂ ನಾವು 1 ಅವರ್ ಝೋನ್ ಹಾಕಿ ನೋಡೋದಂತ ಆದ್ರೆ ನೋಡಿ, ಇಲ್ಲಿ 1 2 3 4 4 ಕ್ಯಾಂಡಲ್. ಸೊ 4 ಕ್ಯಾಂಡಲ್ ಅಲ್ಲಿ ನಾವು 1 ಅವರ್ ಝೋನ್ ಹಾಕಿದ್ವಿ. ಎಕ್ಸಾಕ್ಟ್ 0.5% ಅನ್ನ ರೀಟೆಸ್ಟ್ ಮಾಡಿ 1.5 ವರೆಗೆ ಬರಬೇಕು. ಬಟ್ ಒಂದೇನಂದ್ರೆ ಇದೊಂದು ತುಂಬಾ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್, ಸಪೋರ್ಟ್ ಇತ್ತು. ಆ ಸಪೋರ್ಟ್ ಇತ್ತು ಮತ್ತೆ ನಮ್ಮ ಆರೆಂಜ್ ಲೈನ್, ಈ ಒಂದು ಝೋನ್ ಎಲ್ಲ ಒಟ್ಟೊಟ್ಟಿಗೆ ಇದ್ದಿದ್ರಿಂದ ಪ್ರತಿಯೊಂದನ್ನು ರೀಟೆಸ್ಟ್ ಮಾಡ್ಲಿಕ್ಕೋಸ್ಕರ ಅದು ಒಮ್ಮೆ ಆಚೆ ಒಮ್ಮೆ ಈಚೆ ಇದೆಲ್ಲ ಆಗ್ತಾ ಇತ್ತು. ಒನ್ಸ್ ಮಧ್ಯಾಹ್ನದ ಮೇಲೆ ಅದು ರೀಟೆಸ್ಟ್ ಮಾಡಿದ ಮೇಲಿಂದ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗಿದೆ. ಸೊ ಮಾರ್ನಿಂಗ್ ಸೆಕ್ಷನ್ ಅಲ್ಲಿ ತುಂಬಾ ಜನರ ಸ್ಟಾಪ್ ಲಾಸ್ ಹಂಟಿಂಗ್ ಆಗಿದೆ. ಕನ್ಫ್ಯೂಸ್ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿ ಫಾಲ್ ಆಗ್ಬೇಕಾದ್ರೆ ನೋಡಿ, ಇದು ಇಲ್ಲಿ ಒಂದು ಮೇಲೆ ಅಪ್ ಡೌನು, ಒಂದು ರೆಡ್ ಒಂದು ಗ್ರೀನು, ಒಂದು ರೆಡ್ ಗ್ರೀನು ರೆಡ್ ಈ ರೀತಿ ಹೋಗಿದೆ. ಸೊ ಈ ರೀತಿ ಹೋದಂತ ಮಾರ್ಕೆಟ್ ಈ ಜಂಕ್ಷನ್ ಇಂದ ಒಂದ್ಸಲಿ ಅಪ್ ತಗೊಳ್ತು. ಬಟ್ ಈಗ ನಾವು ಸಿ ಬರ್ಬೋದು ಅನ್ಕೊಂಡ್ವಿ, ಬಟ್ ಸಿ ಬರ್ದೇನೆ ವಾಪಸ್ಸು ಪಿನೇ ಬಂತು. ಯಾವಾಗ ಈ ಝೋನ್ ಬ್ರೇಕ್ ಆಯ್ತು ಅದಾದ ನಂತರ ಒಳ್ಳೆ ಮೊಮೆಂಟಮ್ ಸಿಕ್ಕಿದೆ. ಸೊ 1 ಅವರ್ ಝೋನ್ ಅಲ್ಲೇ ಮಾಡಿದ್ದು. ಸೊ ಒಳ್ಳೆ ರೀತಿಯಲ್ಲಿ ಇನ್ಕಮ್ ಬರ್ತಾ ಇದೆ. ಸೊ ಯೋಚನೆ ಮಾಡಿದಾದ್ರೆ ನೋಡಿ, ಈಗ ಇದರಲ್ಲಿ ಇದು ಔಟ್ ಸ್ವಲ್ಪ ಅವಾಗಲ್ಲ ಮತ್ತೆ ಹಾಕಿದ್ದು ಔಟ್ ಆಫ್ ದ ಮನಿಯಲ್ಲಿ ನೋಡಿ, ಇಲ್ಲಿ 1 ಅವರ್ ಝೋನ್ ಅಲ್ಲಿ ನೀವು ನೋಡ್ಬೋದು 50% ಅನ್ನ ರೀಟೆಸ್ಟ್ ಮಾಡಿದ್ರು. ನೋಡಿ, ಇದು ನಿಮ್ಗೆ ಹೊರಗಡೆ ಎಲ್ಲೂ ಸಿಗೋದಿಲ್ಲ. ಹೊರಗಡೆ ನಿಮ್ಗೆ ಸುಮ್ಮನೆ ಹೇಳ್ತಾರೆ ಬೇರೆ ಮೆಥಡಾಲಜಿ. ಬಟ್ ಇಲ್ಲಿ ನೋಡಿ, ಜಸ್ಟ್ 1 ಅವರ್ ಝೋನ್ ಅಲ್ಲಿ 50% ರೀಟೆಸ್ಟ್ ಮಾಡಿದೆ. ಮಾರ್ಕೆಟ್ ಸೈಡ್ ವೇಸ್ ಇತ್ತು ಸರಿ, ಬಟ್ ನೀವು ಬೈ ಮಾಡಿದ್ದು 47-48 ಅಲ್ಲಿ ಬೈ ಮಾಡಿದ್ರೆ ಸ್ಟಾಪ್ ಲಾಸ್ 37-38 ಈ ಸ್ವಿಂಗ್ ಗಿಂತ ಕೆಳಗೆ ಇಟ್ಟಿದ್ರೆ ಅದು ಬರಲೇ ಇಲ್ಲ. ಬಟ್ ತುಂಬಾ ಹೊತ್ತು ಕಾಯಿಸಿದೆ. 71ಗೆಲ್ಲ ಬಿಡಬಹುದು ಅದು ಒಂದು. ಬಟ್ 0.5 ಇಂದ ಹೊರಟಿದ್ರಿಂದ 1.5 ವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಲ್ಲಿಂದ ಹೊರಟದು 48 ಇಂದ ಹೊರಟಿದ್ದು 95-96 ವರೆಗೂ ಆರಾಮಾಗಿ ಟ್ರೇಡ್ ಬಂದಿದೆ. ಮತ್ತೆ ಯಾವುದು ರೀಟೆಸ್ಟ್ ಮಾಡಿಲ್ಲ. ರೀಟೆಸ್ಟ್ ಮಾಡಬೇಕಿತ್ತು 72 ಮಾಡಿಲ್ಲ. ಅಂಡ್ ಇಲ್ಲಿ 1.5 ರೀಟೆಸ್ಟ್ ಮಾಡಬೇಕಿತ್ತು, ಮಾಡಿಲ್ಲ. ಸೊ ಮಾಡ್ದೇನೆ ಸೀದಾ 2.5 ವರೆಗೂ ಹೋಗಿದೆ. ಇದು ರೀಟೆಸ್ಟೆಡ್ ಆಗಿದ್ರಿಂದ ನಾಳೆ ತಿರ್ಗಾ ಅದು ರೀಟೆಸ್ಟ್ಗೆ ಇಲ್ಲಿ ಬರಲೇಬೇಕು. ಯಾಕಂದ್ರೆ ಇದೇ ಝೋನ್ ಒಳಗಿದ್ದ ಮಾರ್ಕೆಟ್ ಬ್ರೇಕ್ ಆಗಿ ಹೋಗಿದ್ರಿಂದ ತಿರ್ಗಾ ನಾಳೆ ಇಲ್ಲಿ ರೀಟೆಸ್ಟ್ ಬಂದು ಮತ್ತೆ ಮೇಲೆ ಹೋಗೋದಿದ್ರು ಹೋಗ್ಬೇಕು. ಅಲ್ಲಿವರೆಗೆ ಮಾರ್ಕೆಟ್ ಅನ್ನ ಫಾಲ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಅದಕ್ಕೆ ಯಾವುದೇ ರೀತಿಯ ಪುಟ್ ಅನ್ನ ಕ್ಯಾರಿ ಫಾರ್ವರ್ಡ್ ಮಾಡಲ್ಲ. ಅಂಡ್ 23,500 ಇಸ್ ಸೈಕಾಲಜಿಕಲ್ ಲೆವೆಲ್ ನೋಡಿ. ಎಕ್ಸಾಕ್ಟ್ಲಿ 1 ಅನ್ನ ರೀಟೆಸ್ಟ್ ಮಾಡಿ ಬಂದಿದ್ರಿಂದ ಎಕ್ಸಾಕ್ಟ್ 2 ವರೆಗೂ ಬರ್ತಾ ಇದೆ ಮಾರ್ಕೆಟ್. 0.5 ಇಂದ 1.5 ಅಂಡ್ ಅಗೇನ್ ಇಲ್ಲಿ 1 ರೀಟೆಸ್ಟ್ ಆಗಿದೆ. ಸೊ 2 ವರೆಗೆ. ಸೊ ಈ ಮೂಮೆಂಟಮ್ ನಿಮಗೆ ಈಸಿಯಾಗಿ ಸಿಗುವಂತದ್ದು. ಬಟ್ ಒಂದೇ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಈ ಜಂಕ್ಷನ್ ಮುಗಿಯೋವರೆಗೆ. ಈ ಜಂಕ್ಷನ್ ಅಲ್ಲಿ ನಿಮ್ಗೊಂದು ಸ್ವಲ್ಪ ಪ್ರೈಸ್ ಆಕ್ಷನ್ ಗೊತ್ತಿತ್ತಂತಾದ್ರೆ, ಪ್ರೈಸ್ ಆಕ್ಷನ್ ಪ್ರಕಾರ ನೋಡೋದಾದ್ರೆ ಇಲ್ಲಿ ಹೈ, ಆಮೇಲಿಂದ ಲೋ, ಅಂಡ್ ನೆಕ್ಸ್ಟ್ ಈ ಲೋ ಅನ್ನ ಬ್ರೇಕ್ ಮಾಡಿದೆ. ಆ ಹೈ ಅನ್ನ ಬ್ರೇಕ್ ಮಾಡಿಲ್ಲ. ತಿರ್ಗಾ ಈ ಲೋ ಅನ್ನ ಬ್ರೇಕ್ ಮಾಡಿದೆ. ಈ ಹೈ ಅನ್ನ ಬ್ರೇಕ್ ಮಾಡಿಲ್ಲ. ಅಂಡ್ ಅಗೇನ್ ಈ ಲೋ ಅನ್ನ ಬ್ರೇಕ್ ಮಾಡಿದಾಗ ಮೊಮೆಂಟಮ್ ಬಂದಿದೆ. ಇಲ್ಲೊಂದು ರೀಟೆಸ್ಟ್ ಮಾಡಿ ಬಂದಿದ್ರೆ ಚೆನ್ನಾಗಿರ್ತಿತ್ತು. ನಮ್ಗೆ ಲಾಸ್ಟ್ ಟ್ರೇಡ್ ಒಂದು ಸಿಕ್ತಿತ್ತು. ಬಟ್ ಒಂದು ಲಾಸ್ಟ್ ಟ್ರೇಡ್ ಅದು ಸಿಗ್ಲಿಲ್ಲ, ಮಿಸ್ ಆಯ್ತು. ಬಟ್ ಮಾರ್ಕೆಟ್ ಚೆನ್ನಾಗಿ ಮೊಮೆಂಟಮ್ ಕೊಟ್ಟಿದೆ, ಕೊನೆಯಲ್ಲಿ ಚೆನ್ನಾಗಿ ಮೊಮೆಂಟಮ್ ಕೊಟ್ಟಿದೆ. ಸೊ ಇದು ನಾವು ಮಾರ್ಕೆಟ್ ಅಲ್ಲಿ ಒಂದೇ ಒಂದು ಸೆಟಪ್ ಇಂದ ನಾವು ಕಲಿಯುವಂತಹ ಟ್ರೇಡಿಂಗ್. ಸೊ ಒಂದ್ ಸೆಟಪ್ ಅಲ್ಲಿ ಇಟ್ಕೊಂಡ್ರು ಸಹ ಕರೆಕ್ಟ್ ಆಗಿ ಟ್ರೇಡ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಬೆಳಿಗ್ಗೆಯಿಂದನೂ ನಾವು ಒಂದೇ ಸೆಟಪ್ ಅಲ್ಲೇ ಕೂತ್ಕೊಂಡು ಟ್ರೇಡ್ ಮಾಡಿದ್ದು. ಎಕ್ಸಾಕ್ಟ್ಲಿ ಝೋನ್ ಮಾರ್ಕಿಂಗ್ ಮಾಡಿಕೊಂಡು ಆ ಝೋನ್ ಒಳಗಿಂದನೇ ನಾವು ಟ್ರೇಡಿಂಗ್ ಅನ್ನ ಮಾಡಿದ್ವಿ. ಸೊ 148 ಇಂದ ಹಿಡಿದು 205 ವರೆಗೆ ಒಂದು. ಅದಾದ್ಮೇಲಿಂದ ನೆಕ್ಸ್ಟ್ ಬ್ರೇಕ್ಔಟ್ ಆದಾಗ ಇಲ್ಲಿ ರೀಟೆಸ್ಟ್ ಒಂದು ಬರಲಿಲ್ಲ. ಅದು ಬಿಟ್ರೆ ಇದೇ ಝೋನ್ ಅಲ್ಲಿ ನಾವು ಮಾರ್ಕೆಟ್ ಇದ್ದಾಗ ಸುಮ್ಮನೆ ಇದ್ವಿ. ಅದಾದ್ಮೇಲೆ ಮೂಮೆಂಟಮ್ ಕೊಟ್ಟಿದೆ. ಓಕೆನಾ? ಸೊ ಒಂದ್ ಸೆಟಪ್ ಇಟ್ಕೊಳ್ಳಿ, ಒಂದೇ ಸೆಟಪ್ ಅಲ್ಲಿ ಟ್ರೇಡ್ ಮಾಡಿ ಸಕ್ಸಸ್ಫುಲ್ ಆಗಿ
ಸೊ ಜನರಲ್ ಗ್ರೂಪ್ ಅಲ್ಲಿ ಹೋಗಿ ನೋಡಿ, ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ಸ್ನೆಲ್ಲ ನೋಡಿ ಏನ್ ಹೇಳ್ತಾರೆ ಅಂತ, ಆಮೇಲಿಂದ ನಿಮ್ಮ ಡಿಸಿಷನ್ ಅನ್ನ ನೀವು ಮಾಡಿ. ಓಕೆನಾ? ಆಲ್ ದ ಬೆಸ್ಟ್. ನಾಳೆ ಡೌಟ್ ಯೂಟ್ಯೂಬ್ ಅಲ್ಲಿ ವಿಡಿಯೋ ಬರೋದು, ನಾನು ಇಲ್ಲ. ಸೊ ನಾಳಿದ್ದು ರಜೆ. ಸೊ ಇನ್ನೇನೇ ಇದ್ರು ಸೋಮವಾರ ಇದು ಬರುತ್ತೆ. ಆದ್ರೆ ಶನಿವಾರ ನಿಮ್ಮೊಟ್ಟಿಗೆ ಲೈವ್ ಅಲ್ಲಿ ಇದ್ದೀನಿ. ಶನಿವಾರ ಲೈವ್ ಬರ್ತಿದ್ದೀನಿ. ಸೊ ಲೈವ್ ಬನ್ನಿ. ಅಂಡ್ ಭಾನುವಾರ ನಮ್ದು ಪಾಡ್ಕಾಸ್ಟ್ ಬರುತ್ತೆ, ಥರ್ಡ್ ಎಪಿಸೋಡ್ ಬರುತ್ತೆ, ಅದನ್ನು ವಾಚ್ ಮಾಡಿ. ಆಲ್ ದ ಬೆಸ್ಟ್.